ಹಜ್ಬಾನಕ್ಕೆ ಕಳೆದ ಒಂದು 10 ದಿನದಿಂದ ನಾನು ಮತ್ತು ವಿಶ್ವನಾಥ್ ಅವರು, ಕೃಷ್ಣ ಬೈರೇಗೌಡರು, ಸರ್ಫರಾಜ್ ಖಾನ್ ಅವರು ನಾವೆಲ್ಲ ಭೇಟಿ ಮಾಡಿ ಈ ಹಜ್ ಭವನವನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಹಿಂದೆ ಮಾಡಿತ್ತು. ಇದನ್ನು ಬದಲಾವಣೆ ಮಾಡಿ ಆಕ್ಸಿಜನ್ ಬೆಡ್ ಮಾಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿ ಇಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯಗಳಿದೆ. ಇಲ್ಲಿ ಬೆಡ್ಸ್ ಇದೆ ಇಲ್ಲಿ, ಅದೇ ರೀತಿ ಟಾಯ್ಲೆಟ್ಸು ಎಲ್ಲ ಇರೋದರಿಂದ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಆಕ್ಸಿಜನ್ ಸೆಂಟ್ರ್ ಆಗಬೇಕಿದು. ಈಗಾಗಲೇ ಭಾಳಷ್ಟು ರೋಗಿಗಳು ಆಕ್ಸಿಜನ್ನಿನ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಇವತ್ತು ಯಲಹಂಕ ಮತ್ತು ಬ್ಯಾಟರಾಯನಪುರ ಈ ಭಾಗದಲ್ಲಿ ಇರ್ತಕ್ಕಂಥ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಬೆಂಗಳೂರು ನಾರ್ತ್ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಈ ಹಜ್ ಕೇಂದ್ರದಲ್ಲಿ ಇವತ್ತು 100 ಆಕ್ಸಿಜನ್ ಬೆಡ್ಗಳನ್ನು ತಯಾರು ಮಾಡಿದ್ದೀರಿ. ನಾಳೆಯಿಂದನೇ ಅದು ಕಾರ್ಯರೂಪಕ್ಕೆ ಬರುವಂಥ ವ್ಯವಸ್ಥೆ ಆಗ್ತೈತೆ. ನಾಳೆಯಿಂದ ಇಲ್ಲಿ 100 ಜನಕ್ಕೆ ಆಕ್ಸಿಜನ್ ಬೆಡ್ ಇದೆ. ಒಟ್ಟು 400 ಬೆಡ್ಗಳಿದೆ, 400 ಬೆಡ್ಸ್ ಇಲ್ಲಿ. ಸೊ ಮೊದಲ ಹಂತವಾಗಿ 100 ಮಾಡಿದ್ದೀರಿ. ಎರಡನೇ ಹಂತವಾಗಿ 50 ಬೆಡ್ಡು HDU ಬೆಡ್ಗಳನ್ನು, 50 ICU ಬೆಡ್ಗಳನ್ನು ಮಾಡುವಂಥಕ್ಕೆ ಈಗಾಗಲೇ ಎಕ್ವಿಪ್ಮೆಂಟು ಕೂಡ ಬಂದಿದೆ ಕೆಳಗಡೆ. ಅದನ್ನು ಜೋಡಣೆ ಕಾರ್ಯ ನಡೀತಾ ಇದೆ. ಇದೆಲ್ಲ ಆದರೆ ಈ ಭಾಗದಲ್ಲಿ ಏನು ಆಕ್ಸಿಜನ್ನಿನ ಸಮಸ್ಯೆ ಇದೆ ಅದು ನಿವಾರಣೆ ಆಗುವಂಥದ್ದಕ್ಕೆ ಇದೊಂದು ಒಳ್ಳೆಯ ಹಜ್ ಭವನ ಒಳ್ಳೆಯ ಕೇಂದ್ರವಾಗ್ತಾ ಇದೆ. ಸೊ ನಮ್ಮ ಕಮಿಷನರ್ ಅವರು, ನಮ್ಮ ಮಂಜುನಾಥ್ ಪ್ರಸಾದ್ ಅವರು, ನಮ್ಮ DC ಅವರು, ವಿಶೇಷವಾಗಿ ಸರ್ಫರಾಜ್ ಖಾನ್ ಅವರು ಇಲ್ಲೇ ಇದ್ದು ಹಜ್ ಭವನವನ್ನು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾಯಿದ್ದೀರಿ. ಅವ್ರಿಗೆ ಒಳ್ಳೆಯ ಊಟ ಸಿಗಬೇಕು. ಚಪಾತಿ, ರೈಸ್ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಈ ಥರದ್ದೆಲ್ಲ ಊಟದ ವ್ಯವಸ್ಥೆನೂ ಕೂಡ ಅವರಿಗೆ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಕೊಡುವಂಥದ್ದಕ್ಕೆ. ಅದೇ ರೀತಿ ವೈದ್ಯರು 24 ಗಂಟೆ ವೈದ್ಯಕೀಯ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀರಿ. 8 ವೈದ್ಯರು ಇಲ್ಲಿ ಕೆಲಸ ಮಾಡ್ತಾರೆ. 12 ದಾದಿಯರು, 12 ಹೌಸ್ ಕೀಪಿಂಗ್ ಕೆಲಸಗಾರರು ಸಹ 24 ಗಂಟೆನೂ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಆ್ಯಂಬುಲೆನ್ಸು ಅಷ್ಟೇ, 24x7 ಆ್ಯಂಬುಲೆನ್ಸು ಕೂಡ ಇಲ್ಲೇ ಇರ್ತೈತೆ. ಸೊ ಇದಾಗೋದ್ರಿಂದ ನಾರ್ತ್ ಭಾಗಕ್ಕೆ ಇದೊಂದು ದೊಡ್ಡ ಒಂದು ಕೊಡುಗೆ ಆಗ್ತೈತೆ. ಇವತ್ತು ಲಾಕ್ಡೌನ್ ಆದಮೇಲೆ ರೋಗಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾಯಿದೆ. ಸೊ ಆ ದೃಷ್ಟಿಯಿಂದ ಇನ್ನಷ್ಟು ರೋಗಿಗಳು, ಕೋವಿಡ್ ಪೀಡಿತರು ರಸ್ತೆಗಳಲ್ಲಿ ಆಕ್ಸಿಜನ್ಗೋಸ್ಕರ ಏನು ಕಾಯ್ತಾರೆ ಅದು ತಪ್ಪಬೇಕು. ಅದು ನಮ್ಮ ಮುಖ್ಯ ಉದ್ದೇಶ. ಇದೆಲ್ಲ ಮಾಡ್ತಾ ಇರುವಂಥದ್ದು ಆಕ್ಸಿಜನ್ ಕೊರತೆಯಿಂದ ಯಾರು ಕಾಯ್ತಾ ಇದ್ದಾರೆ, ಮನೆಗಳಲ್ಲಿ ಕಾಯ್ತಾ ಇದ್ದಾರೆ, ಆ್ಯಂಬುಲೆನ್ಸ್ಗಳಲ್ಲಿ ಕಾಯ್ತಾ ಇದ್ದಾರೆ, ಅದಾಗಬಾರ್ದು ಅಂತೇಳಿ ಕಳೆದ 3-4 ದಿನದಿಂದ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ನಾವೆಲ್ಲ ಕೆಲಸ ಮಾಡಿ ಇವತ್ತು ವೀಲ್ ಆನ್ ಆಕ್ಸಿಜನ್ ಅಂತ ಕೂಡ ಮಾಡಿದ್ದೀರಿ. ಬಸ್ಗಳಲ್ಲಿ ಆಕ್ಸಿಜನ್ ಕೊಡುವಂಥದ್ದು. ಅದೇ ರೀತಿ ಸುಮಾರು 800ಕ್ಕೂ ಹೆಚ್ಚು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಬೆಂಗಳೂರಿನ ಎಲ್ಲ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ 800 ಆ್ಯಡ್ ಮಾಡಿದ್ದೀರಿ. ಅದರ ಜೊತೆಗೆ ಈಗ ಇವತ್ತು HDU ಬೆಡ್ಗಳನ್ನು, ಆಕ್ಸಿಜನ್ ಬೆಡ್ಗಳನ್ನು ಇವತ್ತು ಹಜ್ ಭವನದಲ್ಲಿ ಮಾಡ್ತಾಯಿದ್ದೀರಿ. ನಿನ್ನೆ ಹೊಸಕೆರೆಹಳ್ಳಿಯಲ್ಲೂ ಕೂಡ ಸುಮಾರು 40 ಆಕ್ಸಿಜನ್ ಬೆಡ್ಗಳನ್ನು ನಾವು ಮಾಡಿದ್ರಿ. ಸೊ ಈ ಥರ ದಿನದಿಂದ ದಿನಕ್ಕೆ ಪ್ರತಿದಿನ ನನಗೆ ಗೊತ್ತಿರೋ ಪ್ರಕಾರಕ್ಕೆ 100ಕ್ಕೂ ಹೆಚ್ಚು ಆಕ್ಸಿಜನ್ ಬೆಡ್ಗಳು ಕಳೆದ ಒಂದು ವಾರದಲ್ಲಿ ಆ್ಯಡ್ ಆಗ್ತಾಯಿದೆ, ಎವ್ರಿ ಡೇ. ಆ ದೃಷ್ಟಿಯಿಂದ ಮುಂದಿನ ಒಂದೊಂದು 2-3 ದಿನದಲ್ಲಿ ಯಾರೂ ಕೂಡ ಆಕ್ಸಿಜನ್ನಿನ ಕೊರತೆ ಇರಬಾರ್ದು, ಅದು ಸರ್ಕಾರದ ಉದ್ದೇಶ. ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಮೊದಲು ಕೊಟ್ಟಂಥದ್ದು 718, ಇವತ್ತು ಅದು 1000ಕ್ಕೂ ಮೇಲ್ಪಟ್ಟು ಹೆಚ್ಚು ಆಕ್ಸಿಜನ್ ನಮ್ಗೆ ಬರ್ತಾಯಿದೆ. ಆ ದೃಷ್ಟಿಯಿಂದ ಇದನ್ನು ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಜನಪ್ರತಿನಿಧಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡೋ ಮುಖಾಂತರ ಇವತ್ತು ಬಂದಿರೋವಂಥ ಸಂಕಷ್ಟವನ್ನು ನಿವಾರಣೆ ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀರಿ. ನಾನು ಬೆಂಗಳೂರಿನ ಜನತೆ, ರಾಜ್ಯದ ಜನತೆಗೆ ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ನಮ್ಮ SDRF ಫಂಡಲ್ಲಿ
ಅವರು ಎಲ್ಲ ಕಡೆ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ತಗೊಳೋಕ್ಕೆ ಅನುಮತಿಯನ್ನು ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಇವತ್ತು ಕೊಡಗಿನ ಜಿಲ್ಲಾಧಿಕಾರಿಗಳು ಕೂಡ ನನ್ನ ಜೊತೆ ಮಾತಾಡಿದ್ರು, ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದೀನಿ. ಮುಂದೆ ಬರೋವಂಥ 3ನೇ ಅಲೆ ಕೂಡ ಅಕ್ಟೋಬರ್ ನವಂಬರಲ್ಲಿ ಬರ್ಬೋದು ಅಂತ ಈಗಾಗಲೇ ತಜ್ಞರು ಹೇಳಿದ್ದಾರೆ. ಆದ್ದರಿಂದ 3ನೇ ಅಲೆಗೂ ಕೂಡ ಈಗಲಿಂದನೇ ತಯಾರಿ ಮಾಡೋವಂಥದ್ದಕ್ಕೆ ನಾನೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ವಿಶೇಷವಾಗಿ ಮಕ್ಕಳ ಆಸ್ಪತ್ರೆ ಮಾಡೋವಂಥದ್ದಕ್ಕೆ, ಮಕ್ಕಳ ಆರೈಕೆ ಕೇಂದ್ರಗಳನ್ನು ಮಾಡೋವಂಥದ್ದಕ್ಕೆ, ಅದರ ಜೊತೆಗೆ ಮಕ್ಕಳ ಜೊತೆ ಬರೋವಂಥ ಪೇರೆಂಟ್ಸು ಕೂಡ ಅವರಿಗೆ ಸಪ್ರೇಟಾಗಿ ಚೌಟ್ರಿಗಳನ್ನು ಮಾಡುವಂಥದ್ದಕ್ಕೆ ಈಗಲಿಂದನೇ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಸ್ಪಷ್ಟವಾದಂಥ ಸೂಚನೆಯನ್ನು ನಾವು ಕೊಡ್ತೀರಿ. ಯಾವುದೇ ಕಾರಣಕ್ಕೂ 3ನೇ ಅಲೆಯಲ್ಲಿ ಯಾವುದೇ ತೊಂದರೆಗಳು, ಯಾವುದೇ ರೋಗಿಗೆ ತೊಂದರೆ ಆಗಬಾರ್ದು, ಅದು ಸರ್ಕಾರದ ಉದ್ದೇಶ. ಆ ದೃಷ್ಟಿಯಿಂದ 3ನೇ ಅಲೆಗೂ ಕೂಡ ಈ 2ನೇ ಅಲೆ ಮುಗಿತಾ ಇದ್ದಂಗೆ 3ನೇ ಅಲೆಗೂ ಕೂಡ ಸರ್ಕಾರ ಈಗಲಿಂದನೇ ತಯಾರಿಯನ್ನು ನಾವು ಶುರು ಮಾಡ್ತಾಯಿದ್ದೀವಿ.